ಇವಾಗ ನಿಮ್ಮ ಒಂದು ಸಂದರ್ಶನ ನೋಡಿರ್ತಾರೆ, ಇವಾಗ ಗುರೂಜಿನ ಸ್ಪಾಟ್ ಮಾಡ್ತಾರೆ ನಿಮ್ಮಂತ. ಸೊ ಅವಾಗ ಅವರಿಗೆ ಅನ್ಸತ್ತೆ ಇಲ್ಲಿ ಸೈನ್ಸ್ ಇದೆ, ಇಂಟ್ಯೂಷನ್ ಇದೆ, ಅಂಡ್ ಏನಪ್ಪ ನೀವು ಇವಾಗಿಂದನೂ ಮಾತಾಡ್ತಿದ್ದೀರಾ, ಅಂಡ್ ಇವಾಗ ಜೆನ್ಸಿಗೆ ಬೇಕಾಗಿರೋದನ್ನು ಹೇಳ್ತೀರಾ ನೀವು. ಸೊ ಬಟ್ ಅಂಥವರಿಗೆ ನಿಮ್ಮ ಒಂದು ಮಾಹಿತಿ ಏನು, ವಾಟ್ ಇಸ್ ದ ರೈಟ್ ವೇ ಟು ಬಿಲೀವ್ ದಿಸ್ ಸಿಸ್ಟಮ್ ಅಂತ ನಾನು ಕೇಳ್ತಾರೆ. ಅಲ್ಲ, ಯಾಕೆ ಅಂತಂದ್ರೆ ಒಂದು ಹೇಳ್ತೀನಿ ಕೇಳಿ, ಬಹಳ ಕ್ಲಿಷ್ಟವಾದ ವಿಷಯನ ಸಿಂಪ್ಲಿಫೈ ಮಾಡಿ ಹೇಳ್ತೀನಿ ಕೇಳಿ. ಪ್ರತಿ ಮನುಷ್ಯ ಭೂಲೋಕದಲ್ಲಿ ಹುಟ್ಟಿದ ಮೇಲೆ, ಬುದ್ಧಿ ಅಂತ ಬೆಳೆದ ಮೇಲೆ, ಪ್ರತಿ ಮನುಷ್ಯನು ಗಂಡಾಗ್ಲಿ ಹೆಣ್ಣಾಗ್ಲಿ, ಟ್ರಾನ್ಸ್ಜೆಂಡರ್ ಆಗಲಿ, ಇನ್ನೊಬ್ಬರಾಗಲಿ, ಮತ್ತೊಬ್ಬರಾಗಲಿ, ಮಗದೊಬ್ಬರಾಗಲಿ, there are 3 stages of mind that each person will be going through at any given time. ಯಾವುದೇ ಕ್ಷಣದಲ್ಲಾಗಲಿ ಮೂರು ಮಾನಸಿಕ ಸ್ಥಿತಿಗಳಲ್ಲಿ ಇರ್ತಾರೆ. 3ರಲ್ಲಿ 1 ಇಲ್ಲ 3ರಲ್ಲೂ ಇರ್ತಾರೆ. ಏನಪ್ಪ ಅದು ಅಂತಂದ್ರೆ ಫ್ರಸ್ಟ್ರೇಷನ್ಸ್ ಆಫ್ ದಿ ಪಾಸ್ಟ್, ಓಕೆ, ಭೂತಕಾಲದ ನಿರಾಶೆಗಳು, ಆಂಗ್ಸೈಟೀಸ್ ಆಫ್ ದಿ ಪ್ರೆಸೆಂಟ್, ವರ್ತಮಾನದ ಆತಂಕಗಳು. ಇನ್ನು 3ನೇದು ಎಲ್ಲದಕ್ಕಿಂತ ದೊಡ್ಡದು ಫಿಯರ್ ಆಫ್ ದಿ ಫ್ಯೂಚರ್. ಕರೆಕ್ಟ್. ಭವಿಷ್ಯದ ಭಯ. ಕರೆಕ್ಟ್, 100% ಈ ಮೂರೇ. ಯಾಕೆ ಅಂದ್ರೆ ನಾವು ಒಂದು ಡೈಮೆನ್ಷನ್ ಅಲ್ಲಿ ಸಿಕ್ಕಾಕೊಂಡಿದೀವಿ ನಾವು ಮನುಷ್ಯರೆಲ್ಲ. ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಅಷ್ಟೇ. ಅಲ್ಟಿಮೇಟ್ಲಿ ಅದೇ ಟ್ರುತ್. ಅದೇ, ಬಿಕಾಸ್ ಲೀನಿಯರ್ ಡೈಮೆನ್ಷನ್ ಆಫ್ ಟೈಮ್ ಅಲ್ಲಿ ನಾವು ಸಿಕ್ಕಾಕೊಂಡಿದೀವಿ. ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್. ಕರೆಕ್ಟ್. ಫ್ರಸ್ಟ್ರೇಷನ್ಸ್ ಆಫ್ ದಿ ಪಾಸ್ಟ್, ಆಂಗ್ಸೈಟಿ ಆಫ್ ಪ್ರೆಸೆಂಟ್, ಫಿಯರ್ ಆಫ್ ದಿ ಫ್ಯೂಚರ್. ಜ್ಯೋತಿಷಿಗಳ ಹತ್ರ ಬರೋರು ಈ 3 ಮಾನಸಿಕ ಸ್ಥಿತಿನಲ್ಲಿ ಇರೋರು. 100%. ನಾನು ಹಂಗ್ ಮಾಡಿದೆ, ಅದು ಮಾಡಿದೆ, ಇದು ಮಾಡಿದೆ, ನನಗೆ ಫಲ ಸಿಕ್ಲಿಲ್ಲ. ಫ್ರಸ್ಟ್ರೇಷನ್ಸ್ ಆಫ್ ದಿ ಪಾಸ್ಟ್. ಕರೆಕ್ಟ್. ನಾನು ಇದನ್ನ ಮಾಡಕ್ ಹೊರಟಿದ್ದೀನಿ, ಹಿಂಗೆ ಅದಾಗುತ್ತಾ, ಹಿಂಗೆ. ಆಂಗ್ಸೈಟೀಸ್ ಆಫ್ ದಿ ಪ್ರೆಸೆಂಟ್. ನಾನು ನಾಳೆ ಹೆಂಗೆ, ನಾನು ಯಾವುದ್ರಲ್ಲಿ ಮಾಡಬೇಕು, ದುಡ್ಡು ತೊಡಗಿಸ್ಬೇಕು, ಈ ಕಾರ್ ತಗೊಳ್ಳ ಬೇಡವಾ, ಯಾವುದ್ರಲ್ಲಿ ದುಡ್ಡು ತೊಡಗಿಸ್ಲಿ, ಈ ಹುಡುಗಿನ ಮದುವೆ ಫಿಯರ್ ಆಫ್ ದಿ ಫ್ಯೂಚರ್. ಬಿಸ್ನೆಸ್ ದುಡ್ಡು ಹಾಕ್ಲಾ, ಕೆಲಸ ಬಿಟ್ಬಿಟ್ಟು, ಫಿಯರ್ ಆಫ್ ದಿ ಫ್ಯೂಚರ್. ಈ 3 ಮಾನಸಿಕ ಸ್ಥಿತಿಗಳಲ್ಲಿ ಪ್ರತಿಯೊಂದು ಮನುಷ್ಯನು ಭೂಲೋಕದಲ್ಲಿ ಸಿಕ್ಕಾಕೊಂಡಿರೋದು. ಕರೆಕ್ಟ್ ಗುರೂಜಿ. ಅರ್ಥ ಆಯ್ತಾ? ಜ್ಯೋತಿಷದಲ್ಲಿ ನಂಬಿಕೆ ಇರೋರಾಗಲಿ, ನಂಬಿಕೆ ಇಲ್ದಿರೋರಾಗಲಿ, ಜ್ಯೋತಿಷ್ಯ ಇದೆ ಅಂತ ಗೊತ್ತಿಲ್ದಿರೋರಾಗಲಿ, ಜ್ಯೋತಿಷ್ಯ ಇದೆ ಅಂತ ಗೊತ್ತಿರೋರಾಗಲಿ, ಪ್ರತಿಯೊಬ್ಬರು ಈ 3 ಮಾನಸಿಕ ಸ್ಥಿತಿಗಳಲ್ಲೇ ಸಿಕ್ಕಾಕೊಂಡಿರೋದು. ನಂಬಿಕೆ ಇಲ್ಲ ಅಂತ ಹೇಳ್ತಾರಲ್ಲ, ಅವರು ಯಾವ ಮಾನಸಿಕ ಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ? ಯಾಕೆಂದ್ರೆ ನಾವೆಲ್ಲ ಒಂದು ಟೈಮ್ ಡೈಮೆನ್ಷನ್ಗೆ ಸಿಕ್ಕಾಕೊಂಡಿದ್ದೀವಿ. ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಲೀನಿಯರ್ ಡೈಮೆನ್ಷನ್ ಅಲ್ಲೇ ಸಿಕ್ಕಾಕೊಂಡಿದ್ದೀವಿ. ಅರ್ಥ ಆಗ್ತಿದೆಯೇನಮ್ಮ? ಅರ್ಥ ಆಗ್ತಿದ್ಯಾ ಪ್ರೇಕ್ಷಕರೇ? ಖಂಡಿತವಾಗ್ಲು ಅರ್ಥ ಆಗ್ತಿದ್ಯಾ? ನಾವು ನೀವು ನಾನು ಅಷ್ಟೇ, ನಾನು ಜ್ಯೋತಿಷಿ ಇರ್ಬೋದು, ನಾನು ಒಂದು ಈ 3 ಮಾನಸಿಕ ಸ್ಥಿತಿಗಳಲ್ಲಿ ಸಿಕ್ಕಾಕೊಂಡಿರ್ತೀನಿ. ಇದನ್ನ ನಾವು ವೆರಿ ಇಂಪಾರ್ಟೆಂಟ್ ಆಗಿ ಕೇಳಿಸ್ಕೋಬೇಕಾಗಿದೆ. ಪ್ರತಿಯೊಬ್ಬರಿಗೂ, ಜ್ಯೋತಿಷ್ರಿಗೂ, ಜ್ಯೋತಿಷಿಗಳಾದ ಅವರಿಗೆ ಅಥವಾ ತಮಗೇನೆ ಇದೊಂದು 3 stages ಆಫ್ ಸೈಕಲಾಜಿಕಲ್ ಮೆಂಟಲ್ ಸ್ಟೇಜಸ್ ಇರುತ್ತೆ ಅನ್ನೋದನ್ನ ನಾವು ಕೂಡ ಅದನ್ನ ಅರಿವಿಟ್ಕೋಬೇಕು. ಜ್ಯೋತಿಷಿ ಏನ್ ದೊಡ್ಡವನಲ್ಲ, ಎಲ್ಲಾರು ಮಾಡಂಗೆ ಒಂದೊಂದು ವೃತ್ತಿ ಫಾಲೋ ಮಾಡ. ಅದು ಒಂದು ಎಲ್ಲೋ ಒಂದ್ ಕಡೆ ಇರುತ್ತೆ ಒಬ್ರೊಬ್ರಿಗೆ. ಅವ್ರಿಗೇನಪ್ಪ ಜ್ಯೋತಿಷರು, ಅವ್ರಿಗೆ ಎಲ್ಲ ಗೊತ್ತಿರುತ್ತೆ, ಅವರೆಲ್ಲ ಚೆನ್ನಾಗಿರ್ತಾರೆ. ಇವಾಗ ಡಾಕ್ಟರ್ಗೆ ಕಾಯಿಲೆ ಬರಲ್ವಾ? ಹಂಗೇನೆ ಬಂದೆ. ಜ್ಯೋತಿಷಿಗೂ ಆತಂಕ ಇರುತ್ತೆ. ಲಾಯರ್ಗಳ ಹತ್ರನೇ ಕೇಸಸ್, ಅವ್ರದ್ ಮನೆದೇ ಅವ್ರಿಗೆ ಕೇಸ್ ಸಾಲ್ವ್ ಮಾಡಕ್ ಆಗದೆ ಇರುವಂತ ಕೇಸಸ್ಗಳಿರುತ್ತೆ. ಸೊ ಜ್ಯೋತಿಷಿಗಳಿಗೂ ತಮ್ಮದೇ ಆದ ಅವ್ರದೇ ಆದ ಪ್ರಾಬ್ಲಮ್ಸ್ಗಳಾಗಿರಬಹುದು. ಜ್ಯೋತಿಷಿಗಳಿಗೂ ನಿರಾಸೆ ಇರುತ್ತೆ, ಆತಂಕ ಇರುತ್ತೆ, ಭಯ ಇರುತ್ತೆ, ಎಲ್ಲ ಇರುತ್ತೆ. ಕರೆಕ್ಟ್. ಆದರೆ ಒಂದು ನಿಯತ್ತಾದ ಜ್ಯೋತಿಷಿಗೆ, ಸಿನ್ಸಿಯರ್ ಅಸ್ಟ್ರಾಲಜರ್ಗೆ ಪ್ರತಿ ಜಾತಕನೂ ಒಂದು ಚಾಲೆಂಜ್. ಎಷ್ಟೇ ಅನುಭವಸ್ಥ ಆಗಿರಲಿ, ಎಷ್ಟೇ ದೊಡ್ಡ ಜ್ಯೋತಿಷಿ ಆಗಿರಲಿ, ನಾನು ಇವಾಗ ಅದನ್ನೇ ಕೇಳಕ್ ಬಂದೆ. ಪ್ರತಿ ಜಾತಕನೂ ಒಂದು ಯಾಕೆ ಅಂದರೆ ಒಂದು ಜಾತಕ ಇದ್ದಂಗೆ ಇನ್ನೊಂದು ಜಾತಕ ಇಲ್ಲ. ಯಾಕೆ ಅಂತಂದರೆ ನಿರಂತರ ಚಲನೆಯಲ್ಲಿರೋ ಗ್ರಹಗಳು, ನಕ್ಷತ್ರಗಳು, ಅದರದ್ದು ಚಲನವಲನಗಳು ನಿರಂತರ ಇವಾಗ ಇದ್ದಿದ್ದು ನೆಕ್ಸ್ಟ್ ಮೊಮೆಂಟಿಗಿಲ್ಲ. ಸೊ ನೀವು ಅದರಂತೆ ನೋಡಿ ಪ್ರಿಡಿಕ್ಷನ್ಸ್ ಹೇಳಬೇಕಾಗತ್ತೆ. ಯಾಕೆ? ಅದು ನಿಮಗೆ ಚಾಲೆಂಜಿಂಗ್. ಎಸ್,
ಪ್ರತಿಯೊಂದು ಮನುಷ್ಯನೂ ಒಂದು ಟೈಮಲ್ಲಿ ಹುಟ್ಟಿರ್ತಾನೆ, ಹೌದು. ಇನ್ನೊಬ್ರು ಇನ್ನೊಂದು ಟೈಮಲ್ಲಿ ಹುಟ್ಟಿರ್ತಾರೆ. ಅದರಲ್ಲೂ ನಮ್ಗೆ ಎಷ್ಟೋ ದ್ವಂದ್ವಗಳು, ಅದರಲ್ಲೂ ಕೂಡ ವೀಕ್ಷಕರಿಗಾಗಿರ್ಬೋದು ಅಥವಾ ನಮ್ಗಾಗಿರ್ಬೋದು, ಸಾಮಾನ್ಯ ಜನಗಳಿಗೆ ಕ್ವಶನ್ಸ್ ಬರೋದು ಹೆಸರು, ನಕ್ಷತ್ರ, ಆಮೇಲೆ ಲಗ್ನಗಳು, ಆಮೇಲೆ ಇವಾಗ ಹೇಳ್ತಾರಲ್ಲ 7.5 ಅಂದ್ರೆ ಟೆನ್ಷನ್, ಇಲ್ಲ 7.5 ಅಂದ್ರೆ ಟೆನ್ಷನ್, ಶನಿಗ್ರಹ ಇಲ್ಲಿದ್ರೆ ಟೆನ್ಷನ್, ಅಲ್ಲಿದ್ರೆ ಟೆನ್ಷನ್, ಅವ್ರ ಮನೆಗೆ ಬಂದ್ರೆ ಇವ್ರ ಮನೆಗೆ ಬಂದ್ರೆ ಆ ಮನೆಗಳು ಈ ಮನೆಗಳು. ನಿಮ್ಮ ಒಂದು ಟರ್ಮಿನಾಲಜಿನಲ್ಲಿ ನೀವು ಕೂಡ ಹೇಳ್ತೀರಾ ಫಸ್ಟ್ ಹೌಸ್, ಸೆಕೆಂಡ್ ಹೌಸ್, ಥರ್ಡ್ ಹೌಸ್ ಅಂದ್ರೆ 1ನೇ ಮನೆ, 2ನೇ ಮನೆ, 3ನೇ ಮನೆ. ಆದ್ರೆ ನಮ್ಮ ಸಾಮಾನ್ಯ ಜನತೆಗೆ ಯಾವ ಮನೆಯಲ್ಲಿ ಇದ್ರೆ ಏನ್ ಒಳ್ಳೇದು, ಯಾವ ಮನೆಯಲ್ಲಿ ಇದ್ರೆ ಕೆಟ್ಟದು ಮಾಡಿದ್ರಿ ಶನಿ 7.5 ಅಂತ ಒಂದು ಹೇಳ್ತೀನಿ ಕೇಳಿ. ಸೊ ಇವಾಗ ನಾವು ಏನಪ್ಪಾ ಸ್ಯಾಟ್ರನ್ ಅಂದ್ರೆ ಇವಾಗಷ್ಟೇ ನಾನು ಅವ್ರೊಂದು ಬುಕ್ ಬರ್ದಿದ್ದಾರೆ ಅಂತ ಹೇಳದ್ನಲ್ಲ, ಸ್ಯಾಟ್ರನ್ ಅಂಡ್ ಫೇಟ್ ಅಂತ. ಸೊ ಒಂದು ಶನಿ ಗ್ರಹದ ಮೇಲೆನೆ ಕುತೂಹಲಗಳಿರಬಹುದು ಅಥವಾ ಪ್ರಶ್ನೆಗಳಿರಬಹುದು, ತುಂಬಾ ಮೂಢತೆ ಮತ್ತೆ ಹುಟ್ಟತೆ ಕೂಡ. ಮೋಸ್ಟ್ ಫಿಯರ್ಡ್ ಪ್ಲಾನೆಟ್ ಸ್ಯಾಟ್ರನ್. ತುಂಬಾ ಭಯ. ಮಿತ್ ಫ್ಯಾಕ್ಟಾ? ಇಲ್ಲ, ಮಿತ್ತು ಅಲ್ಲ, ಯಾವುದೂ ಅಲ್ಲ, ಫ್ಯಾಕ್ಟು ಅಲ್ಲ. ಎಲ್ಲರಿಗಿಂತ ನಿಮ್ಮ ಕಷ್ಟಕ್ಕೆ ಪ್ರತಿಫಲ ಕೊಡೋ ಗ್ರಹ ಅಂತಂದರೆ ಶನಿ ಒಂದೇ. ಶನಿ ಏನು ಕೇಳ್ತಾನೆ ನಿಮ್ಮಿಂದ? ಅವನು ಇನ್ಚಾರ್ಜ್ ಬಂದ ಅಂದರೆ ನಿಮಗೆ ಇನ್ಚಾರ್ಜ್ ಬಂದ ಅಂತಂದರೆ, ನಿಮ್ಮ ಜೀವನದ ಇನ್ಚಾರ್ಜ್ ತಗೊಂಡ ಅಂತಂದರೆ ಏನು ಕೇಳ್ತಾನೆ? ಶ್ರದ್ಧೆ ಕೇಳ್ತಾನೆ, ಡೆಡಿಕೇಶನ್ ಕೇಳ್ತಾನೆ, ಹಾರ್ಡ್ ವರ್ಕ್ ಕೇಳ್ತಾನೆ, ಸ್ಲೋವಾಗಿ ಹೋಗು ಮಗನೇ ಅಂತಾನೆ, ಆ ಥರ ಬೀಳ್ಬೇಡ ಅಂತಾನೆ. ಅದಕ್ಕೆನಾ ಶನಿ ಅಂದ್ರೆ ಸ್ಲೋ ಪ್ಲಾನೆಟ್ ಅಂತ ಹೇಳೋದು? ಸ್ಲೋ ಪ್ಲಾನೆಟ್. ಜೊತೆಗೆ ಯಾವುದ್ರಲ್ಲೂ ಎಕ್ಸೆಸ್ ಆಗಿ ಹೋಗ್ಬೇಡ ಅಂತ ಹೇಳ್ತಾನೆ. ಅದೇ ಇವಾಗಷ್ಟೇ ಮಾತಾಡಿದ್ವಲ್ಲ, ಅತಿ ಅಮೃತನು ವಿಷಾನೇ ಅಂತ. ಯಾವುದಕ್ಕೂ ಅತಿರೇಕಕ್ಕೆ ಹೋಗ್ಬೇಡ. ಒಂದು ಊಟದ ವಿಚಾರನೇ ಆಗಲಿ, ಅತಿರೇಕಕ್ಕೆ ಹೋಗ್ಬೇಡ. ಜಾಸ್ತಿ ಸ್ವೀಟ್ ತಿನ್ಬೇಡ, ಜಾಸ್ತಿ ಖಾರ ತಿನ್ಬೇಡ, ಜಾಸ್ತಿ ಉಪ್ಪು ತಿನ್ಬೇಡ, ಜಾಸ್ತಿ ಹುಳು ತಿನ್ಬೇಡ, ಜಾಸ್ತಿ ಕಾಫಿ ಕುಡಿಬೇಡ. ಷಡ್ರಸಗಳಲ್ಲೂ ಅದು ಇಂಪಾರ್ಟೆಂಟ್ ಇದೆ ನಮಗೆ ಅಂತ. ಎಸ್ ಜಾತಕದ ಕಂಟ್ರೋಲ್ ಯುವರ್ ಟಂಗ್ ಅಂತ ಅವನು ಅಲ್ಲೇನೆ ಸೂಚನೆ ಕೊಡ್ತಾ ಇರ್ತಾನೆ ಶನಿ ಮಹಾತ್ಮ. ಅಂದ್ರೆ when you train and control your tongue, you are 50% successful. ಅಂದ್ರೆ become a food consumer, don't become a food addict. ಅಂದ್ರೆ ಶನಿಗ್ರಹ ನೀವ್ ಹೇಳ್ತಾ ಇರೋದು ಅಡಿಕ್ಷನ್ ಹೋಗ್ಬೇಡ, ಕಂಟ್ರೋಲ್ಡ್ ಆಗಿರೋ. ಆದ್ರೆ ಹೋಗ್ಬಿಡ್ತಾರೆ. ಸಂಯಮ ಇರ್ಲಿ, ನಿನ್ನ ಮೇಲೆ ನಿನಗೆ ಸಂಯಮ ಇರ್ಲಿ, ನಿನ್ನ ಮೇಲೆ ನಿನಗೆ ಕಂಟ್ರೋಲ್ ಇರ್ಲಿ. ನೀನು ಎಷ್ಟು ಕಷ್ಟ ಬೀಳ್ತೀಯ ಅಷ್ಟಕ್ಕೂ ಪ್ರತಿಫಲ ನಾನು ಕೊಡ್ತೀನಿ ಮಗನೇ, ಮಗು ಕೊಡ್ತೀನಿ. ಇವಾಗ ಆಡು ಭಾಷೆನಲ್ಲಿ ಅಥವಾ ಮಾತುಗಳಲ್ಲಿ ಬೈಬೇಕಾದ್ರಲ್ಲ ನೀನೊಂದು ಶನಿ ಅಂತೆಲ್ಲ ಮಾತಾಡ್ತಾರಲ್ಲ, ಅದು ಎಷ್ಟರ ಮಟ್ಟಿಗೆ ಸರಿ? ಯಾಕೆ ಅಂತಂದ್ರೆ ನಿಮ್ಗೆ ಒಳ್ಳೇದಕ್ಕೆ ಚಿನ್ನ ಪುಟ ಇಡೋದು ಅಂತಾರೆ ಗೊತ್ತಾ? ಹಳ್ಳಿ ಭಾಷೆಯಲ್ಲಿ ಚಿನ್ನ ಪುಟ ಇಡೋದು, ಹಂಗೆ ಪುಟ ಇಡ್ತಿರ್ತಾನೆ ನಿಮ್ಮನ್ನ. ಅದೇ ನಿಮಗೆ ಕಷ್ಟ ಅಂತ ಕಾಣೋದು. ಉಪ್ಪು ತಿನ್ಬೇಡಿ ಜಾಸ್ತಿ, ಶನಿ ಕಂಟ್ರೋಲ್ ಇರೋವಾಗ, ಶನಿ ದಶೆ ಇರೋವಾಗ, 7.5 ಇರೋವಾಗ, ಅಷ್ಟಮ. ಆದರೆ ಭಯ ಬೀಳ್ಬೇಕಾಗಿಲ್ಲ ಶನಿ ಅಂತಂದ್ರೆ ಹೇಳ್ತೀನಿ ಕೇಳಿ. 12 ರಾಶಿಗಳಿದೆಯಲ್ವಾ? ಹೌದು. ಜ್ಯೋತಿಷದ ಪ್ರಕಾರ, ವೇದಿಕ್ ಜ್ಯೋತಿಷದ ಪ್ರಕಾರ ಶನಿ ಎಲ್ಲೆಲ್ಲಿ ಕಷ್ಟ, ಮೇಷದಿಂದ ಮೀನ ತನಕ 12 ರಾಶಿ. 7.5 ಅಂದ್ರೆ 12 ರಾಶಿಲಿ 3 ರಾಶಿಗೆ 7.5 ಇರುತ್ತೆ. ಅದರದ್ದು ಪೀರಿಯಡ್ ಇರಿ 7.5 ವರ್ಷ 7.5 ಅಟ್ ಎನಿ ಗಿವನ್ ಟೈಮ್ ರನ್ನಿಂಗ್ ಇರುತ್ತೆ. ಓಕೆ. 3 ರಾಶಿಗೆ ಶನಿ ಇದಾನ? ಹೌದು. 3 ರಾಶಿಗೆ ಶನಿ ಇದ್ದಾನೆ. ಅಷ್ಟಮ ಶನಿ ಅಂತಂದ್ರೆ 4ನೇ ರಾಶಿ ಶನಿ ಬಂತು. ಹೌದಾ? ಅಲ್ವಾ? ಅಷ್ಟಮ ಶನಿ ಅಂತಂದ್ರೆ 4ನೇ ರಾಶಿ ಶನಿಗೆ ಒಳಗಪಟ್ಟಿದೆ. ಪಂಚಮ ಶನಿ ಅಂತಾರೆ. ಪಂಚಮ ಶನಿ ಒಳ್ಳೇದಲ್ಲ ಅಂತಾರೆ. ಹೌದಾ? ಆಕ್ಸಿಡೆಂಟ್ಗಳಾಗೋದು ಅಂತಾರೆ, ಏಟುಗಳು ಬೀಳೋದು. ಆಕ್ಸಿಡೆಂಟೇ ಆಗ್ಬೇಕಾಗಿಲ್ಲ, ಏಟು. ಪಂಚಮ ಶನಿ ಅಂತಾರೆ. 5 ರಾಶಿ ಸೇರ್ಕೊಳ್ತಾ ಅರ್ಧಾಷ್ಟಮ ಶನಿ ಅಂತಾರೆ. 6 ರಾಶಿ ಸೇರ್ಕೊಳ್ತಾ ನವಮ ಶನಿ ಅಂತಾರೆ. 7 ರಾಶಿ ಸೇರ್ಕೊಳ್ತಾ ಎಷ್ಟಾಯ್ತಲ್ಲಿ? 50%ಗಿಂತ ಜಾಸ್ತಿ ಆಯ್ತು. ಹೌದು. 12 ರಾಶಿಲಿ 7 ರಾಶಿ ಶನಿ ಪ್ರಭಾವದಲ್ಲಿದೆ. ಆ ಟೆನಿಗೆ ಈ ಕ್ಷಣದಲ್ಲಿ ಇರುತ್ತೆ. ಶನಿ ದಶೆ ಇರೋರು ಎಷ್ಟು ಜನ ಇರ್ತಾರೆ, ಶನಿ ನಕ್ಷತ್ರದಲ್ಲಿ ಹುಟ್ಟೋರು ಎಷ್ಟು ಜನ ಇರ್ತಾರೆ, ಶನಿ ಭುಕ್ತಿಗಳಲ್ಲಿ ಹಿಂಗೆಲ್ಲ ಲೆಕ್ಕ ಹಾಕಿದ್ರೆ, ಮ್ಯಾಥಮೆಟಿಕ್ಸ್ ಲೆಕ್ಕ ಹಾಕಿದ್ರೆ 82% ಜನ ಪ್ರತಿ ಕ್ಷಣನೂ ಶನಿ ಪ್ರಭಾವದಲ್ಲಿ ಇರ್ತಾರೆ ಈ ಭೂಲೋಕದಲ್ಲಿ. ಶನಿ ಅಂತಂದ್ರೆ ಭಯ ಬೀಳ್ಬೇಕಾಗಿಲ್ಲ. ಆದ್ರೆ ಆಗ್ಬಿಡತ್ತೆ ತುಂಬಾ ಜನಕ್ಕೆ, ಅದು ಬೇಡ ಅದು ಅಂತ ನಾನು
840 ಕೋಟಿ ಪಾಪ್ಯುಲೇಷನ್ನಲ್ಲಿ 82% ಎಷ್ಟು ಲೆಕ್ಕ ಆಯ್ತು ಹೇಳಿ? ಒಂದು 700 ಚಿಲ್ಲರೆ ಕೋಟಿ. ಈ ಕ್ಷಣದಲ್ಲಿ 700 ಚಿಲ್ಲರೆ ಕೋಟಿ ಮನುಷ್ಯರು, ಪ್ರಾಣಿಗಳು, ಪಕ್ಷಿಗಳು ಶನಿ ಪ್ರಭಾವದಲ್ಲಿ ಇರ್ತವೆ. ಸಾಡೆ ಸಾತಿ ಬಂದ ತಕ್ಷಣ ಭಯ ಬೀಳ್ಬೇಕಂತಿಲ್ಲ. ಇದು ಡೀಪರ್ ಸೈನ್ಸ್ ಆಫ್ ಅಸ್ಟ್ರಾಲಜಿ ಆ್ಯಂಡ್ ಶನಿ.